ನಮಸ್ಕಾರ ಸ್ನೇಹಿತರೆ. ಭಾರತ ಎತ್ತ ಸಾಧ್ಯ ಇದೆ ಸ್ನೇಹಿತರೆ. ಯಾಕೆ ನನಗೆ ಸಂಶಯ ಬರ್ತಾ ಇದೆ ಅಂದರೆ, ಫೇಸ್ಬುಕ್ಕಲ್ಲಿ ಒಂದು ಪೋಸ್ಟರ್ ನೋಡಿದೆ. ಅದರಲ್ಲಿ ಮಡ್ರಾಸಿನ ಹೈಕೋರ್ಟಿನ ಮುಖ್ಯ ನ್ಯಾಯಾಧೀಶರು, ಚೀಫ್ ಜಸ್ಟಿಸ್ ಆಫ್ ಮಡ್ರಾಸ್ ಹೈಕೋರ್ಟ್ ಅವ್ರೇನು ಹೇಳಿದ್ದಾರೆ, ಅರವಿಂದ್ ಧರ್ಮಾಧಿಕಾರಿ ಅವ್ರೇನು ಹೇಳಿದ್ದಾರೆ, ಎಲ್ಲ ಯಾರು ಲಾ ಸ್ಟೂಡೆಂಟ್ಸ್ ಇದ್ದಾರೆ, ನ್ಯಾಯವಾದಿಗಳಿದ್ದಾರೆ, ಅವರೆಲ್ಲರೂ ಮನುಸ್ಮೃತಿನ ಓದಬೇಕು. ನನಗೆ ಅರ್ಥ ಆಗ್ತಾ ಇಲ್ಲ. ಒಬ್ಬ ಮುಖ್ಯ ನ್ಯಾಯಾಧೀಶರು, ಅದು ಹೈಕೋರ್ಟಿನ ಮುಖ್ಯ ನ್ಯಾಯಾಧೀಶರು ಈ ತರ ಮಾತಾಡಿದ್ರೆ ನಾವೀಗ ಏನು ಹೇಳೋದು? ಮುಖ್ಯ ನ್ಯಾಯಾಧೀಶರೇ, ನೀವು ಕಾನೂನಿನ ವಿದ್ಯಾರ್ಥಿಗಳಿಗೆ ಏನ್ ಹೇಳ್ಬೇಕು ಅಂದ್ರೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರುವ ಸಂವಿಧಾನ ಓದ್ಕೊಳ್ಳಿ ಅಂತ ಹೇಳ್ಬೇಕು. CRPC ಸರಿಯಾಗಿ ಓದ್ಕೊಳ್ಳಿ ಅಂತ ಹೇಳ್ಬೇಕಾಯ್ತು. ಅಂಬೇಡ್ಕರ್ನ ಓದ್ಕೊಳ್ಳಿ, ಬುದ್ಧನ ಓದ್ಕೊಳ್ಳಿ, ಬಸವಣ್ಣನ ಓದ್ಕೊಳ್ಳಿ ಅಂತ ಹೇಳ್ಬೇಕೆ ಹೊರತು ನೀವು ಮನುಸ್ಮೃತಿನ ಓದ್ಕೊಳ್ಳಿ ಅಂದ್ರೆ, ಒಂದು ರಿಗ್ರೆಸಿವ್ ಟೆಸ್ಟ್ ಆದ ಮನುಸ್ಮೃತಿನ ಓದ್ಕೊಳ್ಳಿ ಅಂದ್ರೆ ನಾವ್ ಇನ್ನೇನ್ ಹೇಳೋಣ? ಭವ್ಯ ಭಾರತೀಯ ಮೌಲ್ಯಗಳು ಯಾವುದು ನ್ಯಾಯಾಧೀಶರೇ? ಯಾವುದು? ಇನ್ನ ಮಗುಗೆ ಇನ್ನ 7 ವರ್ಷ 8 ವರ್ಷ ಆದ ತಕ್ಷಣ ಚೈಲ್ಡ್ ಮ್ಯಾರೇಜ್ ಮಾಡ್ತಾ ಇದ್ರಲ್ಲ, ಅದ ಭಾರತೀಯ ಮೌಲ್ಯ? ಹಾಗೂ ನಮ್ದೇ ತಾಯಂದ್ರು, ನಮ್ದೇ ಅಕ್ಕಂದ್ರು ವಿಧವೆಯರಾದ್ರೆ ಅವ್ರಿಗೆ ತಲೆ ಬೋಳ್ಸ್ಬಿಟ್ಟು ಹೀನಾಯವಾಗಿ ನೋಡ್ತಾ ಇದ್ರು, ಅದ ನಮ್ಮ ಭವ್ಯ ಭಾರತದ ಸಂಸ್ಕೃತಿ? ಈ ದಲಿತರುನ ಅವರೇ ಕಟ್ಟಿರೋ ಬಾವಿಗಳಲ್ಲಿ, ಅವರೇ ಕಟ್ಟಿರೋ ಗುಡುಗೋಪುರಗಳಲ್ಲಿ ಬಿಡ್ತಾ ಇರ್ಲಿಲ್ವಾ, ಅದ ನಮ್ಮ ಭವ್ಯ ಸಂಸ್ಕೃತಿ? ಇಂಥ ಭವ್ಯ ಸಂಸ್ಕೃತಿ ಕಾನೂನ ವಿದ್ಯಾರ್ಥಿಗಳು ಕಲ್ತ್ಕೊಳ್ಳಿ ಅಂತ ನೀವು ಹೇಳ್ತಾ ಇದ್ದೀರಾ. ಮನುಸ್ಮೃತಿನ ಕಲ್ತ್ಕೋಬೇಕಾ? ಮನುಸ್ಮೃತಿನ ಕಲ್ತ್ಕೊಂಡು ಯಾವ ಉದ್ಧಾರ ಮಾಡಬೇಕಂತ ಲಾಯರ್ಗಳು? ಮನುಸ್ಮೃತಿ ಕಲ್ತ್ಕೊಂಡು ಬ್ರಾಹ್ಮಣ ತಲೆಯಿಂದ ಹುಟ್ಟದ, ಕ್ಷತ್ರಿಯ ಇದು ಏನು ಬಾಹುಗಳಿಂದ ಹುಟ್ಟದ, ವೈಶ್ಯ ಹೊಟ್ಟೆಯಿಂದ ಹುಟ್ಟದ, ಎಲ್ಲ ಮಿಕ್ಕಿದವರು ಶೂದ್ರರು ಅತಿಶೂದ್ರರು ಕಾಲಿಂದ ಹುಟ್ಟಿದ್ರು ಅಂತ ಹೇಳ್ತಾರಲ್ಲ, ಆ ಮನುಸ್ಮೃತಿನ? ಒಂದು ಮಹಿಳೆಯರನ್ನ ಹೀನಾಯವಾಗಿ ನೋಡು ಅಂತ ಹೇಳ್ತಾರಲ್ಲ ಮನುಸ್ಮೃತಿ, ದಲಿತರನ್ನ ಹೀನಾಯವಾಗಿ ನೋಡು ಅಂತ ಹೇಳ್ತಾರಲ್ಲ, ಆ ಮನುಸ್ಮೃತಿ ಬಗ್ಗೆ ತಿಳ್ಕೊಬೇಕಾ ನ್ಯಾಯಾಧೀಶರೇ? ಸೈಂಟಿಫಿಕ್ ಟೆಂಪರ್ನ ನೀವು ಹೇಳಬೇಕು. ಎಲ್ಲರೂ ಹುಟ್ಟೋದು ಒಂದೇ ಕಡೆಯಿಂದ ಅಂತ ನೀವು ಹೇಳ್ಬೇಕು ನ್ಯಾಯಾಧೀಶರೇ. ಯಾವ ತಲೆಯಿಂದ ಹುಟ್ಟಲ್ಲ, ಹೊಟ್ಟೆಯಿಂದ ಹುಟ್ಟಲ್ಲ, ಬಾಹುಗಳಿಂದ ಹುಟ್ಟಲ್ಲ, ಎಲ್ಲರೂ ಹುಟ್ಟಿದ್ರು ಒಂದೇ ಕಡೆಯಿಂದ ಅಂತ ಸೈಂಟಿಫಿಕ್ ಟೆಂಪರ್ಮೆಂಟ್ ಕಲಿಬೇಕು. ಈಗ ಇವ್ರನ್ನೆಲ್ಲ ನೋಡಿದಾಗ ನನ್ಗೇನ್ ಅನ್ಸುತ್ತೆ, ಈ ಮನುವಾದಿಗಳು, ಕೋಮುವಾದಿಗಳು, ಜಾತಿವಾದಿಗಳು ಈ ನಮ್ಮ ವ್ಯವಸ್ಥೆಯಲ್ಲಿ ಇದ್ರು. ಈಗ ಜಾತಿವಾದಿಗಳು ಹಾಗೂ ಕೋಮುವಾದಿಗಳ ಕೈಯಲ್ಲಿ ಸರ್ಕಾರ ಹೋದ್ಮೇಲೆ ಇವ್ರಿಗೆಲ್ಲ ಈ ತರ ಮಾತಾಡೋ ಒಂದು ಶಕ್ತಿ ಬಂದಿದೆ ಅಂತ ನನ್ನ ಅನ್ಸಿ. ಯಾವ ಮನುಸ್ಮೃತಿನೂ ಬೇಕಾಗಿಲ್ಲ, ಯಾವ ಭವ್ಯ ಭಾರತದ ಸಂಸ್ಕೃತಿನೂ ಬೇಕಾಗಿಲ್ಲ. ಬರೀ ಬುದ್ಧ, ಬಸವಣ್ಣ, ಅಂಬೇಡ್ಕರ್, ಫೂಲೆ ಇವ್ರು ಹಾಕೊಟ್ಟಿರೋ ಒಂದು ದಾರಿಯಲ್ಲಿ ನಾವು ನಡೆದ್ರೆ ಈ ಭಾರತದ ಭವ್ಯ ಸಂಸ್ಕೃತಿ ಬಿಡಿ, ಇನ್ನು ಮುಂದೇನು ಭವ್ಯ ಸಂಸ್ಕೃತಿ ಆಗೋ ಒಂದು ಒಳ್ಳೆ ಲಕ್ಷಣ ಇದೆ. ಸಮಾಜ ನಿಮ್ಮಂತ ಉನ್ನತ ಮಟ್ಟದ ಅಧಿಕಾರಿಗಳಿಂದ ಏನೋ ಒಂದು ಆಶೆ, ದೇ ಎಕ್ಸ್ಪೆಕ್ಟ್ ಸಮಥಿಂಗ್. ಯು ಆರ್ ಆಲ್ ಒಪಿನಿಯನ್ ಮೇಕರ್. ಸೊ ನೀವು ಈ ತರ ರಿಗ್ರೆಸಿವ್ ಟೆಕ್ಸ್ಟ್ ನ, ರಿಗ್ರೆಸಿವ್ ನಮ್ಮ ಏನು ಭವ್ಯ ಭಾರತದ ಪುರಾಣಗಳಿದಾವೆ ಅದ್ರ ಬಗ್ಗೆ ಹೇಳಿದ್ರೆ ಅದರಿಂದ ಈ ಸಮಾಜಕ್ಕೆ ಯಾವುದೇ ಉಪಯೋಗ ಇಲ್ಲ ನ್ಯಾಯಾಧೀಶರಿಗೆ.